ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಗೃಹ ಸಚಿವರ ಆಪ್ತ ಹೇಳಿಕೊಳ್ಳುವ ಗೋಪಾಲ್ ಕೃಷ್ಣ ನಾಯಕ್ ವಿರುದ್ಧ ನ್ಯಾಯವಾದಿ ನಾಗರಾಜ್ ನಾಯಕ್ ಪೊಲೀಸ್ ಇಲಾಖೆಯ ವೈಫಲ್ಯ ಖಂಡಿಸಿ ಅಂಕೋಲಾದಲ್ಲಿ ಅನಿರ್ದಿಷ್ಟಾವಧಿ ಧರಣಿ. ಗೃಹ ಸಚಿವರ ಹೆಸರು ಹೇಳಿಕೊಂಡು ಶಾಸಕ ಸ್ಥಾನದ ಅಪೇಕ್ಷೆಯಿಂದ ಗೋಪಾಲ್ ಕೃಷ್ಣ ನಾಯಕ್ ಆಟಾಟೋಪ ಮೆರೆಯುತ್ತಿದ್ದು, ಅದಕ್ಕೆ ಕಡಿವಾಣ ಹಾಕಬೇಕು, ಗೃಹ ಸಚಿವರ ಪ್ರಭಾವ ನಿಲ್ಲಿಸಬೇಕು ಮತ್ತು ಗೃಹ ಸಚಿವ ಪರಮೇಶ್ವರ್ ತಾಲೂಕಿಗೆ ಆಗಮಿಸುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯುತ್ತದೆ ಎಂದು ಖ್ಯಾತ ನ್ಯಾಯವಾದಿ ನಾಗರಾಜ್ ನಾಯಕ್ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆ ಮತ್ತು ತಹಶೀಲ್ದಾರ್ ಕಚೇರಿ ಎದುರು ಸಾರ್ವಜನಿಕ ಧರಣಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಂಕೋಲಾ ಪೊಲೀಸರು ನಿಜವಾದ ಅಪರಾಧಿಗಳನ್ನು ಬಿಟ್ಟು ಅಮಾಯಕರ ಮೇಲೆ ಪ್ರಕರಣ ದಾಖಲಿಸುತ್ತಿದ್ದಾರೆ. ಗೋಪಾಲ್ ಕೃಷ್ಣ ನಾಯಕ್ ಗಾಡ್ ಫಾದರ್ ಸಚಿವ ಪರಮೇಶ್ವರ್ ಬರುವವರೆಗೂ ಪ್ರತಿಭಟನೆ ಮುಂದುವರಿಯುತ್ತದೆ. ಗೃಹ ಸಚಿವರ ಆಪ್ತ ಎಂದು ಹೇಳಿಕೊಳ್ಳುತ್ತಾ ಗೃಹ ಸಚಿವರ ಕಚೇರಿಯಿಂದ ಫೋನ್ ಮಾಡಿಸುತ್ತಾ ಕೆಲವು ದುಷ್ಕೃತ್ಯಗಳನ್ನು ಮಾಡುತ್ತಿದ್ದಾನೆ. ಶಾಸಕನಾಗಬೇಕು ಎನ್ನುವ ಹುಚ್ಚಿನಿಂದ ಅಂಕೋಲಾದ ಶಾಂತ ಊರುಗಳಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾನೆ. ಅಂಕೋಲಾ ಪೊಲೀಸರು ಯಾವ ಕೆಲಸವನ್ನು ಮಾಡದ ಸ್ವತಂತ್ರ ಕಳೆದುಕೊಂಡು ಬಿಟ್ಟಿದ್ದಾರೆ. ಸಿಆರ್ಪಿಸಿ, ಬಿಎಸ್ಎನ್ ಎಲ್ಲವೂ ಬಿಟ್ಟು ಗೋಪಾಲ್ ಕೃಷ್ಣ ನಾಯಕ್ ಕಾನೂನು ಜಾರಿ ಮಾಡುತ್ತಿದ್ದಾರೆ. ಒಂದಿಗೆಯಲ್ಲಿ ಸುಂದರ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯುವಾಗ ಗೋಪಾಲ್ ಕೃಷ್ಣ ನಾಯಕ್ ಚಿತಾವಣೆಯಿಂದ ಕೆಲವು ಯುವಕರು ನಾನು ಮಾತನಾಡುತ್ತಿರುವಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಟೋಟೋಪ ಮೆರೆಯುತ್ತಿದ್ದಾರೆ. ಅದರ ವಿರುದ್ಧ ದೂರು ನೀಡಲು ಬಂದಾಗ ನಮ್ಮೊಂದಿಗೆ ಬಂದ ಕೆಲವು ಅಮಾಯಕರ ಮೇಲೂ ಗೋಪಾಲ್ ಕೃಷ್ಣ ನಾಯಕ್ ಚಿತಾವಣೆಯಿಂದ ದೂರು ದಾಖಲಿಸಿದ್ದಾರೆ. ಗೃಹ ಸಚಿವರ ಹೆಸರಿನಿಂದ ಅಂಕೋಲಾ ಠಾಣೆಯ ಸಿಪಿಐ ಗೋಪಾಲ್ ಕೃಷ್ಣ ನಾಯಕರಿಗೆ ತಮ್ಮ ಕುರ್ಚಿ ಬಿಟ್ಟುಕೊಡಬಹುದಾದ ಸನ್ನಿವೇಶ ಸೃಷ್ಟಿಯಾಗಿದೆ. 5-6 ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಇಂಥವರನ್ನು ಸಭ್ಯ ಗೃಹ ಸಚಿವರು ಯಾಕೆ ಸಮೀಪ ಇಟ್ಟುಕೊಂಡಿದ್ದಾರೆ ಎನ್ನುವುದೇ ಪ್ರಶ್ನೆಯಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಇದ್ದರೂ ಪೊಲೀಸರು ಪ್ರತಿಷ್ಠಿತ ವ್ಯಕ್ತಿ ಎಂದು ಕರೆಯುತ್ತಾರೆ. ಅಂಕೋಲಾ ಪೊಲೀಸ್ ಠಾಣೆ ಡಿವೈಎಸ್ಪಿ ಇಲ್ಲವೇ ಸಿಪಿಐ ನಿಯಂತ್ರಣದಲ್ಲಿ ಇಲ್ಲದೆ ಗೋಪಾಲ್ ಕೃಷ್ಣ ನಾಯಕ್ ನಿಯಂತ್ರಣದಲ್ಲಿದೆ. ಗೋಪಾಲ್ ಕೃಷ್ಣ ನಾಯಕ್ ಆಪ್ತ ಸೂರಜ್ ಹಮ್ಮಣ್ಣ ನಾಯಕ್ ಅಕ್ರಮ ಅವ್ಯವಹಾರದ ಮೂಲಕ ಅಂಕೋಲಾದಲ್ಲಿ ಯುವಕರನ್ನು ಹಾಳು ಮಾಡುವ ಪ್ರಯತ್ನ ಮಾಡುತ್ತಿದ್ದಾನೆ ಎಂದರು. ನ್ಯಾಯವಾದಿಯಾಗಿ ನ್ಯಾಯವನ್ನು ಅಪೇಕ್ಷೆ ಮಾಡುತ್ತೇನೆ. ಗೃಹ ಸಚಿವರು ಮತ್ತು ಅವರ ಕಾರ್ಯಾಲಯದ ಸಿಬ್ಬಂದಿ ಅಂಕೋಲಾ ಪೊಲೀಸ್ ಠಾಣೆಗೆ ಕರೆ ಮಾಡುವುದು, ಹಸ್ತಕ್ಷೇಪ ನಡೆಸುವುದು ನಿಲ್ಲಿಸಬೇಕು. ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡುವ ಪ್ರಯತ್ನಕ್ಕೆ ತಡೆಗಟ್ಟಬೇಕು. ಒಂದಿಗೆಯಲ್ಲಿ ಅಮಾಯಕ ಹುಡುಗರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಗೋಪಾಲ್ ಕೃಷ್ಣ ನಾಯಕ್ ವಿರುದ್ಧ 307 ದೂರು ದಾಖಲಾಯಿತು. ಅವರನ್ನು ಸೇರಿಸಿ 3 ಆರೋಪಿಗಳ ಹೆಸರುಗಳನ್ನು ಕೈಬಿಡಲಾಯಿತು. ಅದೇ ಉಳಿದ ಪ್ರಕರಣಗಳಲ್ಲಿ ಪೊಲೀಸರು ಬೇರೆಯೇ ನಡೆದುಕೊಳ್ಳುತ್ತಾರೆ ಎಂದು ಪೊಲೀಸರು ಅಸಹಾಯಕತೆಯ ಕುರಿತು ನಾಗರಾಜ್ ನಾಯಕ್ ಹೇಳಿದರು. ಅಂಕೋಲಾದಲ್ಲಿ ಅತಿಯಾಗಿ ಹೋಗಿದೆ. ನಾನು ಗೃಹ ಮಂತ್ರಿಗಳ ಆಪ್ತ ಅಂತ ಹೇಳ್ಕೊಳ್ತಾ ಗೃಹ ಮಂತ್ರಿಗಳ ಕಚೇರಿಯಿಂದ ನೇರವಾಗಿ ಅಂಕೋಲಾ ಪೊಲೀಸ್ ಠಾಣೆಗೆ ಫೋನ್ ಮಾಡಿಸಿದ ಇಲ್ಲ ಸಲ್ಲದ ದುಷ್ಕೃತ್ಯಗಳಲ್ಲಿ ತೊಡಗಿರುವಂಥ ಅನೇಕ ಘಟನೆಗಳು ಇವತ್ತಿದ್ದಾವೆ. ನಾನು ಶಾಸಕನಾಗಬೇಕು ಎನ್ನುವಂಥ ಒಂದೇ ಹುಚ್ಚಿನಿಂದ ಎಂತಹ ಕೆಲಸಕ್ಕೂ ಕೈ ಹಾಕುವಂಥ ಗೋಪಾಲ್ ಕೃಷ್ಣ ನಾಯಕ್ ಅಂಕೋಲಾದಲ್ಲಿ ಎಷ್ಟೋ ಶಾಂತ ಊರುಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಜನರಲ್ಲಿ ಜಗಳ ಮತ್ಸರ ಈ ರೀತಿಯನ್ನೆಲ್ಲ ಕ್ರಿಯೇಟ್ ಮಾಡಿ ಇವತ್ತು ಅಂಕೋಲಾದ ಅಶಾಂತಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಗೃಹ ಮಂತ್ರಿಗಳು ಇಲ್ಲಿ ಬರುವವರೆಗೆ ನಾವು ಈ ಧರಣಿಯನ್ನು ಹಿಂತೆಗೆದುಕೊಳ್ಳಬಾರದು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಇಲ್ಲ ಅಂಕೋಲಕ್ಕೆ ಆದರೂ ಒಂದು ಬೇರೆ ಗೃಹ ಮಂತ್ರಿ ಕೊಟ್ಟು ಕರ್ನಾಟಕದ ಇತರೆ ಭಾಗದ ಗೃಹ ಮಂತ್ರಿಗಳು ಬೇಕಿದ್ರೆ ಪರಮೇಶ್ವರ ಇರಲಿ. ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅಂಕೋಲಾ ಪೊಲೀಸ್ ಠಾಣೆಯ ಪೊಲೀಸರು ನಿಜಾರ್ಥದಲ್ಲಿ ಅವರು ಒಳ್ಳೆಯವರೇ, ಅವರಿಗೆ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಸ್ವತಂತ್ರತೆ ಇಲ್ಲ. ಇವತ್ತು ಅಂಕೋಲಾ ಪೊಲೀಸ್ ಸ್ಟೇಷನ್ನು ಸಿಆರ್ಪಿಸಿ ಅಥವಾ ಬಿಎನ್ಎಸ್ಎಸ್ ಪ್ರಕಾರ ನಡೆದಿದೆ. ಗೋಪಾಲ್ ಕೃಷ್ಣ ನಾಯಕ್ ಸಿಆರ್ಪಿ ಕಾನೂನಿನಡಿಯಲ್ಲಿ ಇವತ್ತು ನಡೀತಾ ಇರುವುದು ಬಹಳ ದೊಡ್ಡದಾದಂಥ ಒಂದು ದುರಂತ. ಹಾಗಾಗಿ ಅದನ್ನು ಖಂಡಿಸಿ ಇವತ್ತು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಿನ್ನೆಯ ಘಟನೆ ಏನಾಯಿತು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಗೋಪಾಲ್ ಕೃಷ್ಣ ನಾಯಕನಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣದಲ್ಲಿ ವಕಾಲತ್ ಹಾಕಿದ್ದೆ ನಾನು. ಇದರಿಂದ ಆತನಿಗೆ ನನ್ನ ಮೇಲೆ ಸಿಟ್ಟಿತ್ತು. ನಿನ್ನೆ ನಮ್ಮ ಪಕ್ಕದ ಒಂದಿಗೆ ಅಂತ ಹೇಳೋದು, ಅದು ಒಂದಿಗೆ ಅಂತ ಹೇಳಿದ್ರೆ ಯಕ್ಷಗಾನ ಸಾಹಿತ್ಯ ಸಂಸ್ಕೃತಿಗೆಲ್ಲ ಬಹಳ ಪ್ರಸಿದ್ಧವಾಗಿರುವಂಥ ಊರು. 65 ದಿವಂಗತ ಕಲಾವಿದರ ನೆನಪಿನಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು. ನಮ್ಮನ್ನು ಸಹಿತ ಅಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ರು.
ಆಗ ನಾನು ಅತಿಥಿಯಾಗಿ ಮಾತನಾಡಲಿಕ್ಕೆ ನಿಂತಾಗ ಒಂದಿಷ್ಟು ಹುಡುಗರಿಗೆ ಚಿತಾವಣೆಯನ್ನು ಮಾಡಿಸಿಕೊಂಡು ಗೋಪಾಲ್ ಕೃಷ್ಣ ನಾಯ್ಕು, ಈ ಸೂರಜ್ ನಾಯ್ಕು ಮತ್ತು ಈ ಮಂಜುನಾಥ್ ನಾಯ್ಕು ಇವರೆಲ್ಲ ಚಿತಾವಣೆ ಮಾಡಿಸಿ, ಅದು ಆ ಪೈಕಿ ಮಂಜುನಾಥ್ ಮತ್ತು ಗಣಪತಿ ನಾಯ್ಕು, ನಾರಾಯಣ್ ಹರೀಶ್ ನಾಯ್ಕು, ಇನ್ನೊಬ್ಬನು ಲತೀಶ್ ಅಲ್ಲ ಹನೀಶು ಬೀರಣ್ಣ ನಾಯ್ಕು, ಇನ್ನೊಬ್ಬನು ಪ್ರೀತಮ್ ಗೋಪಾಲ್ ನಾಯ್ಕು, ಇವರೆಲ್ಲರೂ ಬಂದು ನಾನು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸಿರ್ತಾರೆ. ಸೊ ಇದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತಕ್ಷಣವೇ ಒಂದಿಗೆ ಗ್ರಾಮದ ಹಲವಾರು ಜನರನ್ನ ಕೂಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ. ಪೊಲೀಸ್ ಸ್ಟೇಷನಲ್ಲಿ NC ಕೇಸು ದಾಖಲು ಮಾಡ್ತಾರೆ. ಅದೀಗ ಪರ್ಮಿಷನ್ ತಗೊಂಡು FIR ಆಗ್ತದೆ, ಅದು ಬೇರೆ ವಿಷಯ. ಆದರೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಂಥ ಮತ್ತು ನನ್ನನ್ನು ಹಿಂಬಾಲಿಸಿರುವಂಥ ಯುವಕರ ಮೇಲೂ ಸಹಿತ ಅನಾಯಾಸವಾಗಿ ಏನೂ ಸಂಬಂಧ ಇಲ್ಲದೇನೆ, ಯಾವ ಕೆಲಸವನ್ನು ಮಾಡದೇನೆ ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ. ಇದು ಗೋಪಾಲ್ ಕೃಷ್ಣ ನಾಯ್ಕನ ಚಿತಾವಣೆಯ ಮೇರೆಗೆ ಮಾಡಿರ್ತಾರೆ. ಈ ಗೋಪಾಲ್ ಕೃಷ್ಣ ನಾಯ್ಕನಿಗೆ ಅಂಕೋಲಾ ಪೊಲೀಸರು ಎಷ್ಟು ಗಡಗಡೆ ನಡುತ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಅಂಕೋಲಕ್ಕೆ CPI ಕಚೇರಿಗೆ ಬಂದರೆ CPI ಸಹಿತ ಅವನಿಗೆ ಜಾರ್ಕೊಂಡು ಬಿಟ್ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಯಾರ ಕಾರಣ ಕೇಳಿದ್ರೆ ಹೋಮ್ ಮಿನಿಸ್ಟರ್. ನಾನು ಕೇಳಿದ್ರೆ ಹೋಮ್ ಮಿನಿಸ್ಟರು ಸ್ವಭಾವತಃ ಒಳ್ಳೆ ಜನ ಅಂತ. ಆದರೆ ಆ ಹೋಮ್ ಮಿನಿಸ್ಟರು ಇಂತಹ ಒಂದು ಕ್ರಿಮಿನಲ್ ಅನ್ನ, ಅಂದರೆ ಸುಮಾರು 5-6 ಕ್ರಿಮಿನಲ್ ಕೇಸುಗಳಲ್ಲಿ ಆರೋಪಿಯಾಗಿ ಇರತಕ್ಕಂಥ ಈ ವ್ಯಕ್ತಿ ಗೋಪಾಲ್ ಕೃಷ್ಣ ನಾಯ್ಕನನ್ನ ಯಾಕೆ ಸಮೀಪ ಇಟ್ಕೊಂಡಿದ್ದಾರಂತೂ ನಾನಂತೂ ಇದು ಯಾಕೆ ಅವರು ಅವನನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳುವುದು ಯಕ್ಷ ಪ್ರಶ್ನೆ. ಸೊ ಟೋಟಲಿ 5 ಕೇಸಸ್ ಸೋ ಫಾರ್ ರಿಜಿಸ್ಟರ್ಡ್ ಅಗೇನೆಸ್ಟ್ ಗೋಪಾಲ್ ಕೃಷ್ಣ ರಾಮಚಂದ್ರ ನಾಯ್ಕ್, ಔಟ್ ಆಫ್ ವಿಚ್ 2 ಸೆಷನ್ ಟ್ರೈಬಲ್ ಅಫೆನ್ಸಸ್, 2 ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಕೇಸು, 1 ಬಡ ಹಾಲಕ್ಕಿ ಮೇಲೆ ಗುಂಡಿನ ಪ್ರಯೋಗವನ್ನು ಮಾಡಿರುವಂಥ ಕೇಸು. ಅವನನ್ನ ಇವರು ಆಪ್ತ ಅಂತಾರೆ. ಪತ್ರಿಕೆಗಳಲ್ಲೂ ಸಹಿತ ಹೋಮ್ ಮಿನಿಸ್ಟರ್ ಆಪ್ತ ಅಂತ ಹೇಳಿ ಬರ್ತದೆ. ಈ ಪೊಲೀಸರು ಯಾವುದಾದ್ರೂ ಪೇಪರನ್ನು ಸಲ್ಲಿಸುವಾಗ ಗೋಪಾಲ್ ಕೃಷ್ಣ ನಾಯ್ಕನನ್ನ ಪ್ರತಿಷ್ಠಿತ ವ್ಯಕ್ತಿ ಅಂತ ಹೇಳಿ ಕರೀತಾರೆ. ನಾನೇನು ಹೇಳ್ತೀನಿ, 5 ಕ್ರಿಮಿನಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಂಥ ಈ ಗೋಪಾಲ್ ಕೃಷ್ಣ ನಾಯ್ಕನನ್ನ ಅಂಕೋಲಾ ಪೊಲೀಸರು ಪ್ರತಿಷ್ಠಿತ ಅಂತ ಕರೆದ್ರೆ, ಅಂಕೋಲಾ ಪೊಲೀಸ್ ಸ್ಟೇಷನ್ ಈ ಫುಲ್ಲಿ ಕಂಟ್ರೋಲ್ ಆಫ್ ಯಾರೋ ಗೋಪಾಲ್ ಕೃಷ್ಣ ರಾಮಚಂದ್ರ ನಾಯ್ಕ. CPIನ ಕಂಟ್ರೋಲ್ ಇಲ್ಲ, ಅದು DYSP ಕಂಟ್ರೋಲ್ ಇಲ್ಲ, ಗೋಪಾಲ್ ಕೃಷ್ಣ ನಾಯ್ಕನ ಕಂಟ್ರೋಲ್ ಇದೆ. ನಿನ್ನೆ ಅಪಕೃತ್ಯ ಅಥವಾ ದುಷ್ಕೃತ್ಯ ನಡೆದಿರುವುದು ನಮ್ಮ ಮೇಲೆ, ಆದರೆ ನಮ್ಮೇಲೂ ಸಹಿತ ಕೇಸನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೋಡೋಣ, ನೋಬಡಿ ಸೇಬೋದಿಲ್ಲ. ಗೋಪಾಲ್ ಕೃಷ್ಣ ನಾಯ್ಕರು ಕಾನೂನಿಗಿಂತ ಮೇಲಲ್ಲ, ಹೋಮ್ ಮಿನಿಸ್ಟ್ರು ಸಹಿತ ಕಾನೂನಿಗಿಂತ ಮೇಲಲ್ಲ. ಜನಶಕ್ತಿಯ ಮುಂದೆ ಯಾವುದೂ ಇಲ್ಲ. ಹಾಗಾಗಿ ಶಾಂತಿಯುತವಾದಂಥ ಒಂದು ಧರಣಿಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಗೋಪಾಲ ಕೃಷ್ಣ ನಾಯ್ಕು ಅಕ್ರಮ ಸಂಪಾದನೆಯ ಮುಖಾಂತರ ಹೊಟ್ಟೆ ಹೊರಿತಾ ಇದ್ದಾನೆ. ಅವನಿಗೆ ಯಾವುದೂ ಸಹಿತ ಲೀಗಲಿ ಆಕ್ಯುಪೈಡ್ ಅಥವಾ ಲೀಗಲಿ ರಿಕಾಗ್ನೈಸ್ಡ್ ಯಾವುದೇ ದಂಧೆ ಇಲ್ಲ. ಬೇನಾಮಿ ಹೆಸರಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾನೆ. ಇವನ್ನೆಲ್ಲವನ್ನ ಇನ್ನೊಂದು ತಾಸು ಬಿಟ್ಟು ನಿಮ್ಗೆ ಹೊರಗಾಗ್ತೀನಿ ನಾನು. ಹುಡುಗಿ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕವಾಗಿ ಶ್ರೀಮಂತರಾದ ಊರು. ಅಗಲಿದ 65 ಕಲಾವಿದರ ಒಂದು ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡಿರುವುದು. ಅಂಥ ಕಾರ್ಯಕ್ರಮವನ್ನು ಇವರು ಹಾಳು ಮಾಡ್ತಾರಂತ ಹೇಳಿದ್ರೆ, ಅದು ಆ ಊರಿನ ಹುಡುಗರನ್ನ ಚಿತಾವಣೆಗೆ ಎಬ್ಬಿಸಿ ಹಾಳು ಮಾಡ್ತಾರಂತ ಹೇಳಿದ್ರೆ ಇದು ಬಹಳ ದುರಂತ. ಈ ಗೋಪಾಲ್ ಕೃಷ್ಣ ನಾಯ್ಕರ ಹತ್ರ ಒಬ್ಬ ಸೂರಜ್ ನಾಯ್ಕ್ ಅಂತ, ಒಬ್ಬ ಸೂರಜ್ ಹಮ್ಮಣ್ಣ ನಾಯ್ಕ್ ಅಂತ ಇದ್ದಾನೆ. ಅವನು ಇಲ್ಲಿಯವರೆಗೂ ಸಹಿತ ನೀವೇ ಹೋಗಿ ತನಿಖಾ ವರದಿಯನ್ನು ಮಾಡಿ ಒಂದೇ ಒಂದು ಲೀಗಲಿ ರಿಕಾಗ್ನೈಸ್ಡ್ ದಂಧೆ ಇದ್ರೆ ಹೇಳ್ಬಿಟ್ಟು, ಎಲ್ಲ ಅಕ್ರಮ ಉಸುಕು ಅಕ್ರಮ ಗಣಿಗಾರಿಕೆ ಇವುಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸೂರಜು ಇವತ್ತು ಅಂಕೋಲಾ ಭಾಗದಲ್ಲಿ ಯುವಕರನ್ನು ಹಾಳು ಮಾಡ್ತಾ ಇರುವಂತ ಕೇಂದ್ರ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಇವುಗಳ ವಿರುದ್ಧ ನಾನೊಬ್ಬ ನ್ಯಾಯವಾದಿಯಾಗಿ ನಾನು ಸುಮ್ಮನಿರಕ್ಕಾಗೋದಿಲ್ಲ. ನಮಗೆ ನ್ಯಾಯ ಬೇಕು. ಪರಮೇಶ್ವರಪ್ಪನವರು ಮತ್ತು ಅವರ ಆಫೀಸ್ನವರು ಅಂಕೋಲಾ ಪೊಲೀಸ್ ಠಾಣೆಯ ಕರ್ತವ್ಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಮೂಗು ತೂರಿಸುವುದನ್ನು ಬಂದ್ ಮಾಡಬೇಕು. ಒಂದು ವೇಳೆ ಪರಮೇಶ್ವರ್ ಅವರು ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಒಳ್ಳೆಯದು. ಇಲ್ಲ ಅವರ ಆಫೀಸಿಂದ ಫೋನ್ ಮಾಡಿಸಿ ಪ್ರತಿಯೊಂದಕ್ಕೂ ಸಹಿತ ನಿರಪರಾಧಿಗಳ ಮೇಲೆ ಪ್ರಕರಣ ದಾಖಲು ಮಾಡೋದು. ಈಗ ಮೊನ್ನೆ ಒಂದು ಕೇಸ್ ಆಗಿತ್ತು. ಒಂದಿಗೆ ಗ್ರಾಮದಲ್ಲಿ ಒಬ್ಬ ನಿರಪರಾಧಿ ಹುಡುಗನ ಮನೆ ಒಳಗೆ ಹೋಗಿ 5 ಜನ ಇನ್ವಾಲ್ವ್ ಇದ್ರು. ಇವರು ಗೋಪಾಲ್ ಕೃಷ್ಣ ನಾಯ್ಕರ ಕೃಪಾಪೋಷಿತ ಮಂಡಳಿ ಅವ್ರು ಹೋಗಿ ಹಲ್ಲೆ ಮಾಡಿದ್ರೆ 5 ಜನರ ಮೇಲೆ ಗೋಪಾಲ್ ಕೃಷ್ಣ ನಾಯ್ಕರನ್ನು ಸೇರಿಸಿ 307 ಕೇಸ್ ರಿಜಿಸ್ಟರ್ ಆಯಿತು. ಅದರಲ್ಲಿ ಗೋಪಾಲ್ ಕೃಷ್ಣ ನಾಯ್ಕರನ್ನು ಸೇರಿಸಿ 3 ಜನರ ಹೆಸರು ಡಿಲೀಟ್ ಮಾಡಿದ್ದಾರೆ. ಅಂದರೆ ಎಷ್ಟು ಪ್ರಭಾವ ಇರಬೇಕು ನೋಡಿ. ಬಾಕಿ ಕೇಸ್ನಲ್ಲಾದರೆ 27-28 ಆರೋಪಿ ಹುಡುಕ್ತೀರಿ. ಗೋಪಾಲ್ ಕೃಷ್ಣ ನಾಯ್ಕನ ಕೇಸ್ನಲ್ಲಿ
307 ಹಾಕಿ ಅಂದರೆ ಆರೋಪದಿಂದ ಅವರನ್ನು ಡಿಲೀಟ್ ಮಾಡಿ ಒಂದು ಇವರ ಬೆಸ್ಟ್ ಪರ್ಸನ್ ಪ್ರತಿಷ್ಠಿತ ಅಲ್ವಾ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಜವಾದ ಅಪರಾಧ ಮಾಡಿದವರನ್ನ ಅಂಕೋಲಾ ಪೊಲೀಸರು ಬಿಡ್ತಾರೆ, ನಿರಪರಾಧಿಗಳ ಮೇಲೆ ಕೇಸ್ ಮಾಡ್ತಾರೆ. ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಹಾಳು ಮಾಡಿದವರು ಕನಿಷ್ಠ ಸೌಜನ್ಯಕ್ಕೆ ಹೊಂದಿಕೆಗೆ ಹೋಗಿ ಏನಾಯಿತು ಅಂತ ಕೇಳುವಂಥ ಸೌಜನ್ಯ ನಿನ್ನೆ ಹೋಗಿದ್ದಾರೆ ಬಿಡಿ. ಇವತ್ತು ಮುಂದೆ ಗ್ರಾಮಸ್ಥರನ್ನ ವಿಚಾರಿಸ್ಬೋದಾಗಿತ್ತು. ನಾವೊಂದು ವೇಳೆ ತಪ್ಪು ಮಾಡಿದರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡಲಿ, ಯಾವುದಕ್ಕೂ ಸಹಿತ ಬೇಸರ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಜನಪ್ರತಿನಿಧಿ ಆಗಲಿಕ್ಕೆ ಹೊರಟಂಥ ಗೋಪಾಲಕೃಷ್ಣ ನಾಯಕರು ದೊಡ್ಡವನು ಅಥವಾ ನಾವು ಜನನಾಯಕರು ದೊಡ್ಡವರು ಅಂತ ನೋಡ್ತೀವಿ. ಇವತ್ತು ನಮಗೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಗೋಪಾಲಕೃಷ್ಣ ನಾಯಕನ ಏನು ಈ ಇವರೇನಂತ ಹೇಳ್ತಾರಲ್ಲ, ಯಾರು ಗಾಡ್ ಫಾದರು ಪರಮೇಶ್ವರ್ ಅವರು ಇಲ್ಲಿ ಬರುವವರೆಗೂ ನಮ್ಮ ಧರಣಿ ಇರ್ತದೆ, ಅವರೇ ಬರಬೇಕು. ಇವತ್ತು ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹಿತ ಇಲ್ಲಿ ಬಂದು ಹೋದರು. ಅವ್ರು ಹೇಳಿದ್ರು ಅವ್ರು ಕೊಟ್ಟಂಥ ಕಂಪ್ಲೇಂಟು ಸುಳ್ಳಿದ್ರೆ ಸುಳ್ಳಂತ ಬರಿತೀವಿ. ನಾನು ಹೇಳಿದೆ ಅಲ್ಲೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಇದ್ದಾನೆ, ಈಗ ಅಲ್ಲಿ FIR ಇದಕ್ಕೆ ಹೋಗ್ತದೆ, ಅವನ ಪರಿಸ್ಥಿತಿ ಏನು ಅಂತ ಕೇಳಿದೆ. SP ಅವರು, ಉತ್ತರ ಕನ್ನಡದ SP ಅವರು ಭಾಳ ಸಂಭಾವಿತ ಅಧಿಕಾರಿ, ಭಾಳ ದಕ್ಷ ಅಧಿಕಾರಿ, ಭಾಳ ಪ್ರಾಮಾಣಿಕ ಅಧಿಕಾರಿಯೂ ಸಹಿತ. ಆದರೆ SP ಅವರು ಏನು ನಡೆಯುವುದಿಲ್ಲ. ಇವತ್ತು ಗೃಹ ಇಲಾಖೆಯಿಂದ ಫೋನ್ ಬರ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಗೋಪಾಲಕೃಷ್ಣ ರಾಮಚಂದ್ರ ರಾಯ್, ಇಟ್ ಶುಡ್ ಬಿ ಸ್ಟಾಪ್ಡ್ ಫಾರ್ ಎವರ್. ಸ್ವಲ್ಪ ಹೊತ್ತಿನಲ್ಲಿ ಅವ್ರದ್ದು ಗಣಿಗಾರಿಕೆ ಇದೆಲ್ಲ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀನಿ.